ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪಕ್ಕಕ್ಕೆ ಸರಿಸಬೇಕು. ಆ ನಂತರ ಆ ಜಾಗಕ್ಕೆ ಡಿ ಕೆ ಶಿವಕುಮಾರನ್ನ ತಗೊಂಡ್ಬರ್ಬೇಕು. ಡಿ ಕೆ ಶಿವಕುಮಾರ್ ಅವರನ್ನು ಕರ್ಕೊಂಡು ಬಂದರೆ SITಗೆ ಬೀಗ ಹಾಕಿಸಬಹುದು. ಈ ರೀತಿ ಯೋಚನೆಯೊಂದು ದಣಿಗಳಿಗೆ ಬಂದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಎಲ್ಲ ತಂತ್ರ ಕುತಂತ್ರ ಷಡ್ಯಂತ್ರ ಎಲ್ಲ ರೀತಿಯಾಗಿಯೂ ಸಹ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದನ್ನೇ ನವೆಂಬರ್ ಕ್ರಾಂತಿ ಅಂತ BJPಯವರು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇರೋದು ಅನ್ನುವಂಥದ್ದು ಈಗ ಬರ್ತಿರುವಂತಹ ಗುಸುಗುಸು ಸುದ್ದಿ. ಸೊ ಏನಿದು ಅಂದರೆ, ಧರ್ಮಸ್ಥಳದಲ್ಲಿ ಒಂದು SIT ನಡೀತಾ ಇದೆ. ಆ SITಯಿಂದ ಸತ್ಯಾಂಶ ಹೊರಗಡೆ ಬಂದರೆ, ನಿಜ ಗೊತ್ತಾದರೆ, ವಾಸ್ತವತೆ ಹೊರಗಡೆ ಬಂದರೆ ಯಾರಿಗೆ ಎಫೆಕ್ಟ್ ಆಗುತ್ತೆ ಅದು ನಿಮಗೆ ಗೊತ್ತೇ ಇದೆ. ಸೊ ಆ ಗುಂಪು ಈಗ ಹೇಗಾದರೂ ಮಾಡಿ SITಗೆ ಬೀಗ ಹಾಕಿಸ್ಬೇಕು, SITನ ಮುಚ್ಚಿಸ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿದೆ. ಆದರೆ ಅದಕ್ಕೆ ಸಿದ್ದರಾಮಯ್ಯನವರು ತೊಡಕಾಗಿದ್ದಾರೆ. ಸಿದ್ದರಾಮಯ್ಯನವರು SITಗೆ ಫುಲ್ ಪವರ್ ಕೊಟ್ಟು ನೀವು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿ ಅಂತ ಒಂದು ರೀತಿಯಾದಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ. ಆ ಹಿನ್ನೆಲೆಯಲ್ಲೇ SITಯವರು ಎಲ್ಲ ಆ್ಯಂಗಲ್ಗಳಲ್ಲಿಯೂ ಸಹ ತನಿಖೆಯನ್ನು ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಸತ್ಯಾಂಶವನ್ನು ಹೊರಗಡೆ ತರೋದಕ್ಕೆ ಸ್ವಲ್ಪ ಶ್ರಮ ದೊಡ್ಡ ಮಟ್ಟದಲ್ಲೇ ಹಾಕ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಯಾಕಂದರೆ ಅಂತಹ ಬೆಳವಣಿಗೆಗಳು ಆಗ್ತಿದ್ದಾವೆ. ಅದಕ್ಕೆ ಪೂರಕವಾಗಿ ತನಿಖೆಯಲ್ಲಿ ಒಂದಷ್ಟು ರೀತಿಯ ಕಪ್ಪು ಚುಕ್ಕೆಯ ರೀತಿ ಇದ್ದಂತಹ ಮಂಜುನಾಥ್ ಗೌಡ, ಯಾಕೆಂದರೆ ಆಗಾಗ ಆರೋಪಗಳು ಬರ್ತಾ ಇತ್ತು. ಏನಂತ? ಸಾಕ್ಷಿಗಳಿಗೆ ಬೆದರಿಸುವುದು ಹೆದರಿಸುವುದು ಮಾಡ್ತಾ ಇರುವಂತಹ ಆರೋಪ ಬಂದಿರುವಂತಹ ಮಂಜುನಾಥ್ ಗೌಡ ಅನ್ನುವಂತಹ ಇನ್ಸ್ಪೆಕ್ಟರನ್ನ ಪ್ರಮೋಷನ್ ನೆಪ ಮಾಡಿ SITಯಿಂದ ಹೊರಗೆ ಹಾಕಲಾಗಿದೆ. ಮೂಲ ಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದೆಲ್ಲವೂ ಸಹ ಸಿದ್ದರಾಮಯ್ಯನವರು ಖುದ್ದು ತೆಗೆದುಕೊಂಡಿರುವ ನಿರ್ಧಾರಗಳು. ಇಲ್ಲಿ ಗೃಹ ಮಂತ್ರಿಗಳು ಸಹ ಅಷ್ಟು ಆಸ್ಥೆ ವಹಿಸಿ ಈ SIT ತನಿಖೆ ಆಗಬೇಕು ಅಂತ ಹೇಳ್ತಾನೂ ಇಲ್ಲ, ಆ ರೀತಿ ವರ್ತನೆಯೂ ಅವರಲ್ಲಿ ಇಲ್ಲ. ಸೊ ಇದು ಇರಬೇಕಾದ್ರೆ SIT ಈಗ ಮುಚ್ಚೋದಕ್ಕೆ ಅಡ್ಡಿ ಇರುವಂಥದ್ದು ಅಥವಾ SITಯಿಂದ ಸತ್ಯಾಂಶ ಹೊರಗಡೆ ಬರದೇ ಇರುವಂತೆ ಮಾಡೋದಕ್ಕೆ ಅಡ್ಡಿ ಇರುವಂತಹ ಏಕೈಕ ವ್ಯಕ್ತಿ CM ಸಿದ್ದರಾಮಯ್ಯ. ಹಾಗಾಗಿ CM ಸಿದ್ದರಾಮಯ್ಯನವರ ಜಾಗಕ್ಕೆ ಬೇರೆ ಒಬ್ಬ ವ್ಯಕ್ತಿಯನ್ನು ತರಬೇಕು. ಆ ವ್ಯಕ್ತಿ ಅಂತಹ ವ್ಯಕ್ತಿ ಆಗಿರಬೇಕು ಅಂದರೆ ನನ್ನ ಭಕ್ತ ಆಗಿರಬೇಕು. ನಾನು ಹೇಳಿದ ತಕ್ಷಣ SITಗೆ ಒಂದು ಬೀಗ ಹಾಕಬೇಕು, ಇಲ್ಲ ನಾನು ಹೇಳಿದ ರೀತಿಯಲ್ಲಿ ಆ ತನಿಖೆಯ ವರದಿಯನ್ನು ಕೊಟ್ಟು ಎಲ್ಲವನ್ನು ಒಂದೇ ಏಟಿಗೆ ಮುಗಿಸ್ಬಿಡಬೇಕು, ಮುಚ್ಚಿಬಿಡಬೇಕು. ಮತ್ತು ಯಾವತ್ತೂ ಸಹ ಇನ್ಯಾವ ತನಿಖೆಗಳು ಆಗಬಾರ್ದು, ಇನ್ಯಾವ ಕೂಗುಗಳು ಬರಬಾರ್ದು, ಯಾವ ಆರೋಪಗಳು ಬರಬಾರ್ದು. ನಾನು ಸ್ವಚ್ಛಂದ ಫುಲ್ ಕ್ಲೀನ್ ಅಂತ ನನಗೆ ಕ್ಲೀನ್ ಚಿಟ್ ಕೊಡುವಂಥವ್ರು ಬೇಕು. ಅಂತಹ ವ್ಯಕ್ತಿಯನ್ನು ಯಾರು ಅಂದರೆ ಅವರ ಕಣ್ಣಿಗೆ ಕಾಣಿಸ್ತಾ ಇರೋದು, ಸನ್ನಿವೇಶಕ್ಕೂ ಸರಿ ಹೊಂದುವಂತಹ ಅಂಥದ್ದೇ ಒಂದು ಕಾಂಗ್ರೆಸ್ನಲ್ಲಿ ಚರ್ಚೆಗಳು ಇರುವಂತಹ ಡಿ ಕೆ ಶಿವಕುಮಾರ್. ಸೊ ಡಿ ಕೆ ಶಿವಕುಮಾರ್ ಅವರನ್ನು ಹೇಗಾದರೂ ಮಾಡಿ CM ಸ್ಥಾನಕ್ಕೆ ತರಬೇಕು. ಆ ನಂತರ ಅವರಿಗೆ ಒತ್ತಡ ಹಾಕೋದು ನಮಗೆ ಗೊತ್ತು, ಅವರನ್ನು ಒಪ್ಸೋದು ನಮಗೆ ಗೊತ್ತು ಅನ್ನುವಂಥದ್ದು ಅವರ ಧೈರ್ಯ, ದಣಿಗಳ ಧೈರ್ಯ. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಆರಂಭದಿಂದಲೂ ಸಹ ಈ ತನಿಖೆಯ ಕುರಿತಾಗಿ ಅಸಮಾಧಾನವನ್ನು ನೇರವಾಗಿ ಹೊರಹಾಕ್ತಾ ಬಂದಿದ್ದಾರೆ. ಮತ್ತು ಇದೊಂದು ಷಡ್ಯಂತ್ರ ಅಂತ ತಮ್ಮದೇ ಸರ್ಕಾರ, ತಾವು DCM ಆಗಿರುವಂತಹ ಸರ್ಕಾರ ರಚನೆ ಮಾಡಿರುವ SITಯನ್ನು ಷಡ್ಯಂತ್ರ ಅಂತ ಅವರೇ ಕರೀತಾರೆ. ಮತ್ತು ಧರ್ಮಸ್ಥಳದ ಹಿಂದೆ 1000 DKಶಿಗಳು ನಿಲ್ತಾರೆ ಅಂತ ಬಹಿರಂಗ ಹೇಳಿಕೆಯನ್ನು ಕೊಡ್ತಾರೆ. ಮತ್ತೆ ಬೇರೆ ರೀತಿಯಿಂದಲೂ ಯಾವುದೇ ರೀತಿ ಅಡ್ಡಿ ಆಗದೇ ಇರಲಿ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಸದನದ ಒಳಗೆ ನಿಂತ್ಕೊಂಡು RSS ಗೀತೆಯನ್ನು ಹಾಡ್ತಾರೆ. ಇದೆಲ್ಲವೂ ಸಹ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಹೊರಗಿನ ಶಕ್ತಿಗಳಿಂದ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಬರಬಾರ್ದು, ಯಾವ ಅಡ್ಡಿ ಆತಂಕಗಳು ಬರಬಾರ್ದು ಅನ್ನೋ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ವ್ಯವಸ್ಥಿತವಾಗಿ ಇವನ್ನೆಲ್ಲ ಮಾಡ್ಕೊಂಡು ಬರ್ತಿರೋದು. ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಷ್ಟೇನೆ. ಈಗ ಅವರ ಮುಖ್ಯಮಂತ್ರಿ ಆದರೆ ದಣಿಗಳಿಗೆ ಸುಲಭ. SIT ಮುಚ್ಚಿ ಅಂದರೆ ಮುಚ್ಚಿಬಿಡ್ತಾರೆ, ಬೀಗ ಹಾಕಿ ಅಂದರೆ ಹಾಕಿಬಿಡ್ತಾರೆ. ಇಲ್ಲ ಹಾಗೆ ಮಾಡಿದಾಗ ಜನರಿಂದ ಒಂದಷ್ಟು ಪ್ರತಿರೋಧ ಬರ್ಬೋದು, ವರದಿನೇ ಕೊಟ್ಟುಬಿಡ್ಲಿ, ಕ್ಲೀನ್ ಚಿಟ್ ಕೊಟ್ಟುಬಿಡ್ಲಿ. ಇದೆಲ್ಲ ಷಡ್ಯಂತ್ರ. ಹಾಗಾಗಿ ಈ ತನಿಖೆಯಿಂದ ಇಂತಿಂಥವ್ರು ಆರೋಪ ಮಾಡಿದವರನ್ನು ಜೈಲಿಗೆ ಹಾಕಿದ್ದೀವಿ, ಅಲ್ಲಿಗೆ ಕತೆ ಮುಗಿಯಿತು, ಇನ್ಮೇಲೆ ಯಾರು ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಒಂದು ರೀತಿ ಭಯವನ್ನು ಉಂಟು ಮಾಡ್ಬೋದು. ಈ ಕಡೆ ಕ್ಲೀನ್ ಚಿಟ್ಟು ಕೊಡಬಹುದು.
ಅದು ಸಹ ಆಗೋದಕ್ಕೆ ಆಗತ್ತೆ ಅಂತ. ಯಾಕೆ ಇಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಅಂದರೆ, SIT ರಚನೆ ಆದ ದಿನದಿಂದ ಸಿದ್ದರಾಮಯ್ಯ ಒಬ್ಬರು ಬಿಟ್ಟು ಆ ಸಚಿವ ಸಂಪುಟದ ಯಾರೊಬ್ಬರೂ ಸಹ ಮುಕ್ತ ಮನಸ್ಸಿನಿಂದ SIT ಕರೆಕ್ಟಾಗಿ ಆಗಿದೆ, ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸಲೇಬೇಕು, ಬಿಡಬಾರ್ದು ಅವರನ್ನ, ಪ್ರತಿಯೊಂದು ಸಾವಿಗೂ ಸಹ ಕಾರಣ ತಿಳಿಯಬೇಕು, ನ್ಯಾಯ ಸಿಗಬೇಕು, ಸತ್ಯ ಹೊರಗೆ ಬರಬೇಕು ಅಂತ ಹೇಳಿರೋರು ಇಲ್ಲವೇ ಇಲ್ಲ. ಇನ್ನು ಇದನ್ನ ಅರಿತುಕೊಂಡಿರುವಂತಹ ಈ ಪ್ರಯತ್ನ ನಡೀತಿದೆ ಈ ರೀತಿಯಾಗಿ ಅಂತ ಅದನ್ನು ತಿಳ್ಕೊಂಡಿರುವಂತಹ ಯತೀಂದ್ರ, ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟು ಏನಂತ, ನಮ್ಮ ತಂದೆಯವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ, ಅಂದರೆ ಕೊನೆಯ ಘಟ್ಟದಲ್ಲಿದ್ದಾರೆ ರಾಜಕೀಯವಾಗಿ, ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಸತೀಶ್ ಜಾರಕಿಹೊಳಿ ಅಂತವರು ಬರಬೇಕು, ಮುನ್ನಡೆಸಬೇಕು ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ಅದೇ ಇಲ್ಲಿ ಬಂದಿರುವಂತಹದ್ದು ನಿಜವಾದಂತಹ ಹೇಳಿಕೆಯ ಹಿಂದಿನ ಕಾರಣ ಏನು ಅಂದರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಈ SIT ಮಣ್ಣುಪಾಲಾಗಬೇಕು ಅನ್ನುವಂತಹ ಪ್ರಯತ್ನವನ್ನ ತಪ್ಪಿಸಬೇಕು ಅಂದರೆ ಸತೀಶ್ ಜಾರಕಿಹೊಳಿ ಅಂತಹ ವಿಚಾರವಂತರು, ಸೈದ್ಧಾಂತಿಕವಾಗಿ ಸ್ಟ್ರಾಂಗ್ ಇರುವವರು ಅವರೇ ಬರಬೇಕು, ಅಂಥವರು ಬರಬೇಕು. ಪರಮೇಶ್ವರ್ ಅವರು ಸಹ ಲಾಭ ಇಲ್ಲ, ಯಾಕೆಂದ್ರೆ ಪರಮೇಶ್ವರ್ ಸಹ ಯಾವುದೇ ಕಾರಣಕ್ಕೂ ಸಹ ಧರ್ಮಸ್ಥಳದಲ್ಲಿರುವಂತಹ ಆ ದಣಿಗಳ ವಿರುದ್ಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲರೂ ಭಕ್ತರು ಹೇಗೆ ಹೋಗೋದಕ್ಕೆ ಸಾಧ್ಯ ಇದೆ? ಪರಮೇಶ್ವರ್ ಆರಂಭದಿಂದಲೇ ಹೇಳ್ತಿದಾರಲ್ಲ, ಈ ತನಿಖೆ ಆಗ್ತಿರೋದು ಕೇಳಿ ಬಂದಿರುವಂತಹ ಆರೋಪಗಳನ್ನ ತೊಳೆದು ಸ್ವಚ್ಛಂದ ಮಾಡೋದಕ್ಕೆ, ಕಳಂಕರಹಿತ ಮಾಡೋದಕ್ಕೆ. ಹೌದು, ಹಾಗೆ ಹೇಳಿದ್ದವರು. ಯಾವತ್ತೂ ಕೂಡ ಅಲ್ಲಿ ಯಾರೇ ತಪ್ಪು ಮಾಡಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಬಿಡುವ ಪ್ರಶ್ನೆನೇ ಇಲ್ಲ, ಅದಕ್ಕೆ ತನಿಖೆ ಮಾಡ್ತಿದ್ದೀವಿ. ತಪ್ಪು ಯಾರೇ ಮಾಡಿದ್ರು ಆಗತ್ತೆ, ಆರೋಪ ಮಾಡಿರೋರು ಸುಳ್ಳು ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಆರೋಪಗಳು ನಿಜ ಆದರೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಕ್ಲೀನ್ ಚಿಟ್ ಕೊಡೋದಕ್ಕೇನೆ ನಾವು ಮಾಡ್ತಿರೋದು ಅನ್ನೋ ಮಟ್ಟಕ್ಕೆ ಮಾತಾಡೋದು ಪರಮೇಶ್ವರ. ಹಾಗಾಗಿ ಸಿದ್ದರಾಮಯ್ಯನವರು ಹಾಗೇನಾದರೂ ಈ ಷಡ್ಯಂತ್ರ ಕುತಂತ್ರಗಳ ನಡುವೆ ಪ್ಲಸ್ ಕಾಂಗ್ರೆಸ್ಸಿನಲ್ಲಿ ಒಂದು ಏನೋ ಒಪ್ಪಂದ ಅನ್ನುವಂಥದ್ದು ಸಹ ಒಂದು ಕಡೆ ಇರೋದ್ರಿಂದ ಈ ಎಲ್ಲವೂ ಮಿಕ್ಸ್ ಆಗಿ ಸಿದ್ದರಾಮಯ್ಯನವರೇನಾದ್ರು ಕುರ್ಚಿ ಬಿಡಬೇಕಾದ ಸನ್ನಿವೇಶ ಬಂದರೆ ಆ ಜಾಗಕ್ಕೆ DK ಶಿವಕುಮಾರ್ ಬರಬಾರ್ದು. ಬಂದರೆ ಇಂಥವೆಲ್ಲ ಆಗ್ತವೆ. ಇದು ಒಂದು ಭಾಗ ಅಷ್ಟೇನೆ. ಯಾವುದು? ಧರ್ಮಸ್ಥಳದ SITಯನ್ನು ಮುಚ್ಚೋದು. ಬೇರೆ ವಿಚಾರಗಳು ಇರ್ತವೆ. RSSಗೆ ನಿಟ್ಟುಸಿರಾಗತ್ತೆ. ಈ RSSಗೆ ಸ್ವಲ್ಪ ನಿರ್ಬಂಧಗಳು ಏನು ಬಿದ್ದಿದ್ದಾವಲ್ಲ, ಅವುಗಳಲ್ಲಿಯೂ ಸಹ ಸಾಕಷ್ಟು ಸಡಿಲತೆ ಸಿಗುತ್ತೆ DK ಶಿವಕುಮಾರ್ ಬಂದ್ಬಿಟ್ರೆ. ಆ ಭಯವೂ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲೇ DK ಶಿವಕುಮಾರರನ್ನ ಈಗಲಿಂದಲೇ ಸ್ವಲ್ಪ ಅದಕ್ಕೆ ದೂರ ಇಡೋದಕ್ಕೆ ಪ್ರತಿತಂತ್ರವಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಕರ್ಕೊಂಡು ಬಂದಿದ್ದಾರೆ. ತಗೊಂಡು ಬಂದಿದ್ದಾರೆ. ಸೊ ನೋಡೋಣ ಈ ರಾಜಕೀಯ ಆಟದಲ್ಲಿ ಏನಾಗುತ್ತೆ ಅಂತ. ನಮಗೇನಿಲ್ಲ, ನಮ್ಮ ಒತ್ತಾಯ ಒಂದೇ, ನಮ್ಮ ಬೇಡಿಕೆ ಒಂದೇ. ಧರ್ಮಸ್ಥಳದಲ್ಲಿ ಆಗಿರುವ ಪ್ರತಿಯೊಂದು ಕೊಲೆ, ಅತ್ಯಾಚಾರ, ದೌರ್ಜನ್ಯ ಏನೇ ಆಗಿರಲಿ, ಸಿಕ್ಕಿರುವ ಪ್ರತಿಯೊಂದು ಮೂಳೆಗೂ ಸಕಾರಣ ಸಿಗಬೇಕು, ಸತ್ಯಾಂಶ ಹೊರಗೆ ಬರಬೇಕು, ತಪ್ಪಿತಸ್ಥರು ಯಾರೇ ಆಗಿದ್ದರೂ ಶಿಕ್ಷೆ ಆಗಬೇಕು. ಅದಾಗಬೇಕು ಅಂದರೆ ಸರ್ಕಾರದ ಕಡೆಯಿಂದ SITಗೆ ಪೂರ್ಣ ಬೆಂಬಲ ಇರಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಪೂರ್ಣ ಬೆಂಬಲ ಕೊಟ್ಟಿರೋದು ಕೇವಲ ಸಿದ್ದರಾಮಯ್ಯ ಮಾತ್ರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಪಕ್ಕಕ್ಕೆ ಸರಿಸಿ ತಮ್ಮ ಕೀಳುಗೊಂಬೆಯ ಹಾಗೆ ಕೆಲಸ ಮಾಡುವಂತಹ ವ್ಯಕ್ತಿಯನ್ನು ತರಬೇಕು ಅಂತ ಅಲ್ಲಿಂದ ಪ್ರಯತ್ನ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಹಾಗಾಗಿ ಇದೆಲ್ಲವನ್ನು ವಿವರವಾಗಿ ನಿಮಗೆ ತಿಳಿಸಿದೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.